ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಪ್ರೋಗ್ರಾಮ್ ಇತ್ತು. ಆ ಸಂದರ್ಭದಲ್ಲಿ ಸುಮಾರು ಜನ ಸೇರಿದ್ರು. ಎಲ್ಲ ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಬಂದಿದ್ದರು. ಎಲ್ಲ ಚೇರ್ ಮೇಲೆ ಹತ್ತಿ ನಿಂತು ಚೇರೆಲ್ಲ ಮುರಿದು ಹಾಕಿ ಎಲ್ಲ ದೊಡ್ಡ ಗಲಾಟೆ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಬ್ಲಿಕ್ ಟಿವಿಗೆ ನಟ ಧನ್ವೀರ್ ಅಂದರೆ ವಾಮನ ಸಿನಿಮಾದ ಹೀರೋ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಥಿಯೇಟರ್ನಲ್ಲಿದ್ದ ಕುರ್ಚಿ ಕಿಟಕಿ ಗಾಜುಗಳೆಲ್ಲ ಪೀಸ್ ಪೀಸ್ ಆಗಿತ್ತು. ದರ್ಶನ್ ಅಭಿಮಾನಿಗಳಿಂದ ಥಿಯೇಟರ್ ಧ್ವಂಸದ ಆರೋಪ ಕೇಳಿಬಂದಿತ್ತು. ದರ್ಶನ್ ಫ್ಯಾನ್ಸ್ ಮೇಲಿನ ಆರೋಪಕ್ಕೆ ಧನ್ವೀರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಳ್ಳೆಯದನ್ನು ಮಾಡೋದ್ರಲ್ಲೂ ಕೆಡುಕು ಬಯಸೋರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕೆಟ್ಟ ಹೆಸರು ತರೋದಕ್ಕೆ ಯತ್ನಿಸಿದವರಿಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ಪಬ್ಲಿಕ್ ಟಿವಿಗೆ ಧನ್ವೀರ್ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಥಿಯೇಟರ್ ಮಾಲೀಕರಿಗಂತೂ ತುಂಬ ಲಾಸ್ ಆಗಿತ್ತು. ಪ್ರಸನ್ನ ಥಿಯೇಟರ್ ಓನರ್ಗೆ ಚೇರ್ ಗಿರೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ, ಕಿಟಕಿ ಎಲ್ಲ ಒಡೆದಾಕಿದ್ದಾರೆ. ಬಟ್ ಇವರೆಲ್ಲ ದರ್ಶನ್ ಅಭಿಮಾನಿಗಳು ಅಂತ ಅಂದರೆ ಈಗ ದರ್ಶನ ಕೆಟ್ಟ ಹೆಸರಾ? ಅಭಿಮಾನಿಗಳು ಮಾಡೋ ಕೆಲಸಕ್ಕೆ ದರ್ಶನ ಕೆಟ್ಟ ಹೆಸರು ಬರಬೇಕು ಅಂತನಾ, ಅಥವಾ ಧನ್ವೀರ್ ಕೆಟ್ಟ ಹೆಸರು ಬರಬೇಕು ಅಂತನಾ, ಅಥವಾ ಧನ್ವೀರ್ ಸಿನಿಮಾನ ಇವರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ವಾ, ಏನಪ್ಪ ಗೊತ್ತಿಲ್ಲ. ಈ ರೀತಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಆಯಿತಾ ಮೇಡಮ್, ಈಗ ನಾನು ಅದು ಗೊತ್ತಾಯಿತು ವಿಚಾರ. ಮೇಡಮ್, ಈಗ ಅವರು ಅಷ್ಟು ಖುಷಿಯಿಂದ ಒಂದು ಸಪೋರ್ಟ್ ಮಾಡಬೇಕು, ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಬಂದಿರ್ತಾರೆ ಹೊರತು ಅಲ್ಲೇನೋ ಹಾಳು ಮಾಡಬೇಕು ಅಥವಾ ಇದನ್ನೆಲ್ಲ ಇರೋದನ್ನ ಅಂದರೆ ಅವ್ರು ಬಂದಿದ್ರೆ ಅವ್ರದ್ದು ಜವಾಬ್ದಾರಿ ಇಟ್ಕೊಂಡೇ ಬಂದಿರ್ತಾರೆ. ಈಗ ಈಗ ದರ್ಶನ್ ಅಣ್ಣನಿಗೆ ಅವ್ರು ಮಾಡೋದ್ರಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದಷ್ಟು ಪ್ರೀತಿಸೋ ವರ್ಗ ಅಂತ ಬಂದಾಗ ಅದನ್ನ ಹಾಳು ಮಾಡಬೇಕು ಅನ್ನೋದು ಒಂದು ವರ್ಗನೂ ಬಂದು ಸೇರಿರುತ್ತೆ ಮಧ್ಯದಲ್ಲಿ. ಅದು ನಮ್ಗೆ ಗೊತ್ತಾಗಲ್ಲ ಯಾರು ಎತ್ತ ಏನು ಅಂತ. ಸೊ ಯಾಕೆ ಪರ್ಟಿಕ್ಯುಲರಾಗಿ ಅವರೇ ಮಾಡ್ತಾಯಿದ್ದಾರೆ ಅಂತ ಹೇಳೋದು ನಾವು. ಸೊ ಗೊತ್ತಿಲ್ವಲ್ಲ ಯಾರು ಏನು ಮಾಡಿರ್ತಾರೆ ಅಂದರೆ ಗೊತ್ತಿಲ್ಲ. ಬೇಕು ಅಂತ ಅದನ್ನು ಮಾಡಿ ಈ ಕಡೆ ತಿರುಗಿಸುವಂಥ ಕೆಲಸಗಳು ನಡೀತಿರ್ಬೋದು. ಖಂಡಿತ ಮಾಡ್ತಿರ್ಬೋದು. ನಾವು ಹೆಂಗೆ ಕಂಡು ಹಿಡಿಯೋಕ್ಕಾಗುತ್ತೆ? ಸೊ ಅದು ಕಂಡು ಹಿಡಿಯೋಕ್ಕಾಗಲ್ಲ ಅಂದ ತಕ್ಷಣ ಒಂದೇ ಸತಿ ಈಗ ದರ್ಶನ್ ಅವ್ರ ಫ್ಯಾನ್ಸೇ ಮಾಡೋದು ತಪ್ಪಾಗುತ್ತಲ್ವ ಅದು. ಸೊ ಈಗ ಅವ್ರು ಬಂದಿದ್ದೆ ಕಂಪ್ಲೀಟಾಗಿ ಒಂದು ಯಶಸ್ವಿ ಆಗಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮನಸಾರ ಖುಷಿಯಿಂದ ಆರೈಸಕ್ಕೆ ಬಂದಿದ್ದಾರೆ ಹೊರತು ಅಲ್ಲಿ ಯಾರು ಏನು ಹಾಳು ಮಾಡಬೇಕು ಅಂತ ಬಂದಿರಲಿಲ್ವಲ್ಲ. ಮೇಲೊಬ್ಬ ಇದನ್ನು ಮೇಡಮ್, ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ. ಒಳ್ಳೇದು ಮಾಡಲಿ ಅಷ್ಟೇ, ಏನು ಕೇಳೋಕ್ಕಾಗಲ್ಲ.